ನಾನು ಒಕ್ಕಲಿಗ, ರಂಭಾಪುರಿ ಶ್ರೀಗಳು ನನ್ನ ಗುರುಗಳು. ಪರಿಷತ್ನಲ್ಲೇ ವಿಪಕ್ಷಗಳಿಗೆ ಈಗ ಟಕ್ಕರ್ ಕೊಟ್ಟಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಟೀಕೆ ಸತ್ತು ಹೋಯಿತು, ಕೆಲಸ ಉಳಿಯಿತು ಅಂತ ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ ಈ ಹೇಳಿಕೆಯನ್ನ. ನಾನು ಒಕ್ಕಲಿಗ, ರಂಭಾಪುರಿ ಶ್ರೀಗಳು ನನ್ನ ಗುರುಗಳು. ಪರಿಷತ್ನಲ್ಲೇ ವಿಪಕ್ಷಗಳಿಗೆ ಟಕ್ಕರ್ ಕೊಟ್ಟಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಟೀಕೆ ಸತ್ತು ಹೋಯಿತು, ಕೆಲಸ ಉಳಿಯಿತು, ಟೀಕೆ ಪುನರುಚ್ಚಾರ ಮಾಡಿದ್ದಾರೆ ಈ ಹೇಳಿಕೆಯನ್ನ. ನಾವು ಸಿದ್ದರಾಮಯ್ಯ ಅವರು ಸೇರಿ ಗ್ಯಾರಂಟಿಯನ್ನ ಕೊಟ್ಟಿದ್ದೇವೆ ರಾಜ್ಯದಲ್ಲಿ, ಆದ್ರೆ ಟೀಕೆ ಮಾಡಿದವರು ಇಂದು ಮೌನವಾಗಿದ್ದಾರೆ. ಅಧಿಕಾರ ಜಾಸ್ತಿ ದಿನ ಇರಲ್ಲ ಅನ್ನೋದು ನನಗೂ ಕೂಡ ಗೊತ್ತು, ಆದ್ರೂ ಏನಾದ್ರೂ ಮಾಡ್ಬೇಕಲ್ವಾ, ಈ ರೀತಿಯಾಗಿ ಪ್ರಶ್ನೆ ಮಾಡಿರುವಂತದ್ದು ಡಿಕೆ ಶಿವಕುಮಾರ್ ಅವರು. ಜೈಲು ನೋಡಿದ್ದೇವೆ, ಬೇಲು ಕೂಡ ನೋಡಿದ್ದೇವೆ. ರಾಜಕಾರಣ ಅಂದ್ರೆ ಇದೆಲ್ಲವೂ ಕಾಮನ್. ನಾನು ತಪ್ಪು ಮಾಡಿದ್ರೆ ಜೈಲಲ್ಲೇ ಇಟ್ಕೊಳ್ಳಿ ಎಂದಿದ್ದೆ. ಯಡಿಯೂರಪ್ಪನವರು ಕೂಡ ಜೈಲಿಗೆ ಹೋಗಿದ್ರು ಅಲ್ವಾ ಅಂತ ಪ್ರಶ್ನೆಯನ್ನ ಮಾಡಿರುವಂತದ್ದು ಡಿಕೆ ಶಿವಕುಮಾರ್ ಅವರು. ಜನ ಕೊಟ್ಟ ಚೇರಿದು, ಅಧಿಕಾರ ದುರುಪಯೋಗ ಮಾಡಲ್ಲ ಅಂತ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅಧಿಕಾರವನ್ನ ಕೂಡ ನೋಡಿದ್ದೇವೆ, ದುಡ್ಡನ್ನ ಕೂಡ ನೋಡಿದ್ದೇವೆ. ಸಿಟಿ ರವಿ ಏನೇ ಬಿರುದು ಕೊಟ್ರು ನಾನೇನು ಅಂದುಕೊಳ್ಳಲ್ಲ. ನಾನು ಈ ಅಧಿಕಾರ, ದಿಸ್ ಇಸ್ ನಾಟ್ ಪರ್ಮನೆಂಟ್ ಟು ಮೀ. ಐ ನೋ ದಿಸ್, ಇಟ್ ಇಸ್ ನಾಟ್ ಪರ್ಮನೆಂಟ್ ಟು ಮೀ. ಇದು ಜಾಸ್ತಿ ದಿನ ಅಧಿಕಾರ ಇರುವುದಿಲ್ಲ ಅನ್ನೋದು ನನಗೆ ಗೊತ್ತಿದೆ. ಆದ್ರೆ ಈ ಇದ್ದಂತ ಸಂದರ್ಭದಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಬಹಳ ಮುಖ್ಯ ಅಲ್ವಾ. ನಾನು ಅದಕ್ಕೆ ಹೇಳ್ತಾ ಇರ್ತೀನಿ, ಅನೇಕ ಸಂದರ್ಭದಲ್ಲಿ ನನ್ನ ಹುಟ್ಟು ಆಕಸ್ಮಿಕ, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಬಹಳ ಮುಖ್ಯ. ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದ್ದು, ಐ ಡೋಂಟ್ ಬಿಲೀವ್ ಇನ್ ರೀಡಿಂಗ್ ಹಿಸ್ಟ್ರಿ ಆರ್ ರೈಟಿಂಗ್ ಹಿಸ್ಟ್ರಿ, ಐ ಬಿಲೀವ್ ಇನ್ ಕ್ರಿಯೇಟಿಂಗ್ ಹಿಸ್ಟ್ರಿ ಅಂತ. ಹಂಗೆ ಇವತ್ತು ನಾವು ಏನಾದ್ರು ಈ ಸ್ಥಾನದಲ್ಲಿ ಕೂತ್ಕೊಂಡು ಮಾಡಬೇಕು ಅಂತಂದ್ರೆ ನಿಮ್ ಸಹಕಾರ ಬೇಕು. ನಾವು ನೀವೆಲ್ಲ ಒಂದೇ. ಲೆಟ್ ಅಸ್ ವರ್ಕ್ ಆಸ್ ಎ ಟೀಮ್ ಕರ್ನಾಟಕ. ಪಾಲಿಟಿಕ್ಸ್ ವಿಲ್ ಡು ಔಟ್ಸೈಡ್. ಲೆಟ್ ಅಸ್ ಡು ಔಟ್ಸೈಡ್ ಪಾಲಿಟಿಕ್ಸ್. ನಾನು ಏನ್ ಬೇಕಾದ್ರೂ ಕರೀರಿ, ಸಿಟಿ ರವಿ ಏನ್ ಬೇಕಾದ್ರೂ ನನಗೆ ಬಿರುದು ಕೊಡ್ಲಿ, 1 2 3 ಬಿರುದು ಅಂತ ಸ್ಟಾರ್ ಕೊಡ್ಲಿ, ಇನ್ನೊಂದು ಏನಾದ್ರು ಬೇಕಾದ್ರೆ ಹೇಳಿ, ಎಲ್ಲ ಕೊಟ್ಟಿದ್ದಾರೆ. ಐ ವೆಲ್ಕಮ್ ಹಿಮ್. ಕ್ರಿಟಿಸೈಸ್ ಇರಬೇಕು, ತಪ್ಪೇನಿಲ್ಲ. ಅವಂತ ನನಗೆ ವೈರಿಗಳಿದ್ರೆ ರಾಜಕಾರಣದಲ್ಲಿ ನಾವು ತಿದ್ಕೊಳ್ಳಿಕ್ಕೆ ಸಾಧ್ಯ. ಮಾಧ್ಯಮದವರು ನಮ್ಮನ್ನ ಟೀಕೆ ಮಾಡಲಿಲ್ಲ ಅಂತಂದ್ರೆ ನಾವು ಎಚ್ಚರಿಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ, ಪತ್ರಿಕರಾಂಗ, ದೀಸ್ ಆರ್ ದಿ 4 pillars ಆಫ್ ಡೆಮೋಕ್ರಸಿ. ಸೊ ಹಂಗೆ ಈ ಜೈಲು ನೋಡಿದೀವಿ, ಬೇಲು ನೋಡಿದೀವಿ. ನಾನು ಕಳ್ಸಿದ್ರು ಜೈಲ್ಗೆ, ನಾನು ಹೋದೆ. ನಾ ಜೈಲಿಂದ ಬೀಚೆ ಬಂದಾಗ ಜನ ಬಂದು ಓಹೋ ಇವನು ದೊಡ್ಡ ಸಾಧನೆ ಮಾಡಿ ಬಂದ್ಬಿಟ್ಟಿದ್ದಾನೆ ಅಂತ ಎಲ್ಲ ಟೀಕೆ ಮಾಡ್ತಾ ಇದ್ರು. ಪಾಪ ಯಡಿಯೂರಪ್ಪನವ್ರಿಗೂ ಕಳ್ಸಿದ್ರು, ಅವ್ರು ಹೋಗಿ ಜನ ಸ್ವೀಕಾರ ಮಾಡಿದ್ರು. ನಾನು ಜೈಲಿಗೆ ಒಳಗಡೆ ಹೋದ ತಕ್ಷಣ ಮುಗ್ದೇ ಹೋಯ್ತು ನನ್ನ ರಾಜಕಾರಣ ಅಂತ ಹೇಳ್ತಾ ಇದ್ರು. ಅವ್ನು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿ, ನಾನೇನು ತಪ್ಪು ಮಾಡಿದ್ರೆ ನಾನು ಅಲ್ಲೇ ಪರ್ಮನೆಂಟ್ ಆಗಿ ಇಟ್ಕೊಳ್ಳಿ ಅಂತ ಹೇಳಿದೆ. ಬಟ್ ಗಾಡ್ ವಾಸ್ ಕೈಂಡ್. ಈ ರಾಜ್ಯದ ಪ್ರತಿಯೊಬ್ಬ ಜನ, ಪ್ರತಿಯೊಬ್ಬ ತಾಯಂದಿರು ಪಕ್ಷ ಭೇದವನ್ನು ಮರೆತು ನಿಮ್ಮಂತವರೆಲ್ಲ ಸೇರಿ ಈ ಡಿ ಕೆ ಶಿವಕುಮಾರ್ಗೆ ಅನ್ಯಾಯ ಆಗಬಾರ್ದು ಅಂತೇಳಿ ತಾವು ಪ್ರಾರ್ಥನೆ ಮಾಡಿದ್ರಲ್ಲ, ಪ್ರಾರ್ಥನೆ ಮಾಡಿ ಆ ತಾಯಂದಿರೆಲ್ಲ ಕರ್ಕೊಂಡೋದಕ್ಕೆ ಗುರು ಹಿರಿಯರು, ಮಠಾಧೀಶರು, ಇವತ್ತು ಮಠಾಧೀಶರು ಎಲ್ಲ ಬೇಕಾದಷ್ಟು ನನಗೆ ಆಶೀರ್ವಾದ ಮಾಡೋದಕ್ಕೆ ಇವತ್ತು ನಾನು ಈಚೆ ಬಂದು ಇವತ್ತು ಈ ಸೇವೆ ಮಾಡಲಿಕ್ಕೆ ನನಗೆ ಭಗವಂತ ಈ ಅವಕಾಶ ಕೊಟ್ಟಿದ್ದಾನೆ. ಈ ಸೇವೆ, ಈ ಚೇರು ದುರುಪಯೋಗ ಮಾಡ್ಕೊಳಕ್ ಹೋಗುದಿಲ್ಲ, ದ್ವೇಷ ಮಾಡಕ್ ಹೋಗುದಿಲ್ಲ. ಪವರ್ ಕಮ್ಸ್ ಫಾರ್ 2 things, ಟು ಮೇಕ್ ಮೋರ್ ಫ್ರೆಂಡ್ಸ್, ಟು ಮೇಕ್ ಮೋರ್ ಎನಿಮೀಸ್. ಐ ವಾಂಟ್ ಟು ಮೇಕ್ ಮೋರ್ ಫ್ರೆಂಡ್ಸ್. ಐ ವಾಂಟ್ ಹೆಲ್ಪ್ ಎವ್ರಿ ಒನ್. ವಾಟ್ ಈಸ್ ಪರ್ಮನೆಂಟ್ ಇನ್ ಲೈಫ್? ನಥಿಂಗ್ ಇಸ್ ಪರ್ಮನೆಂಟ್ ಲೈಫ್. ದುಡ್ಡು ನೋಡಿದೀವಿ, ಅಧಿಕಾರ ನೋಡಿದೀವಿ. ಕಾಲೇಜಲ್ಲಿ ಇದ್ದಂಗೆ ಟಿಕೆಟ್ ಸಿಕ್ದವನು, ಚಿಕ್ಕ ವಯಸ್ಸಿನಲ್ಲೇ ಮದುವೆ ಹಾಕಿನ ಮುಂಚಿದಾಗೆ ಮಂತ್ರಿ ಆದವನು ನಾನು. ಐ ಹ್ಯಾವ್ ಸೀನ್ ಮನಿ ಇನ್ ಮೈ ಲೈಫ್. ಎಷ್ಟೋ ಜನ ನೀನ್ ಯಾಕೆ ಇಷ್ಟು ಡಿಕ್ಲೇರ್ ಮಾಡ್ಕೊಳ್ತಾ ಇದ್ದೆ ಅಂತ ಹೇಳಿದ್ರೆ, ಇರೋದನ್ನ ಡಿಕ್ಲೇರ್ ಮಾಡ್ಕೊಳಕ್ಕೇನು, ಯಾಕೆ ಮುಚ್ಚಿಡ್ಬೇಕು? ಯಾರು ಏನ್ ಬೇಕಾದ್ರೆ ಹಾಕೊಳ್ಳಿ, ಏನ್ ಬೇಕಾದ್ರೆ ಕೇಸ್ ಹಾಕೊಳ್ಳಿ. ಮೈ ಹಾರ್ಟ್ ಈಸ್ ಕ್ಲಿಯರ್. ನಾನು ಯಾರಿಗೂ ಒತ್ತಡಕ್ಕೂ ನಾನೇನು ಮಣಿಬಾಕ್ಬೇಕಲ್ಲ. ಐ ವಿಲ್ ಗೋ ಬೈ ಮೈ ಕಾನ್ಶಿಯಸ್. ಅಲ್ಟಿಮೇಟ್ ಆತ್ಮಸಾಕ್ಷಿ ಅನ್ನೋದು ಇರಬೇಕಲ್ಲ. ಆತ್ಮಸಾಕ್ಷಿ ಪರವಾಗಿ ಇವತ್ತು ನಾನು ಕೆಲಸ ಮಾಡಬೇಕು ಅಂತೇಳಿ ನಾನು ಕೂತ್ಕೊಂಡಿದ್ದೇನೆ. ನಾನು ಈ ಅಧಿಕಾರ, ದಿಸ್ ಇಸ್ ನಾಟ್ ಪರ್ಮನೆಂಟ್ ಟು ಮೀ. ಐ ನೋ ದಿಸ್, ಇಟ್ ಇಸ್ ನಾಟ್ ಪರ್ಮನೆಂಟ್ ಟು ಮೀ. ಇದು ಜಾಸ್ತಿ ದಿನ ಅಧಿಕಾರ ಇರುವುದಿಲ್ಲ ಅನ್ನೋದು ನನಗೆ ಗೊತ್ತಿದೆ. ಆದ್ರೆ ಈ ಇದ್ದಂತ ಸಂದರ್ಭ